ವಸತಿ ಮತ್ತು ವಕ್ಫ್ ಸಚಿವ ಜಮೀರ್ ಸುದ್ದಿಗೋಷ್ಠಿಯಲ್ಲಿ ಫ್ರೀಡಂ ಟಿವಿ ಸಂಚಲನ. ಪ್ರಶ್ನೆ ಮೇಲೆ ಪ್ರಶ್ನೆಗೆ ಸಚಿವ ಜಮೀರ್ ತಬ್ಬಿಬ್ಬಾಗಿದ್ದಾರೆ. ವಿಪಕ್ಷಗಳ ರಾಜೀನಾಮೆ ಬೇಡಿಕೆ ಕುರಿತ ಪ್ರಶ್ನೆಗೆ ಸಿಡುಕು. ಎದುರು ಕೂತವರು ಯಾರು ಅನ್ನೋದನ್ನ ನೋಡದೆ ನಿರ್ಭಯರಾಗಿ ಜನರಿಗೆ ಆ ಉತ್ತರ ಅನಿವಾರ್ಯ ಆದ್ರೆ ಫ್ರೀಡಂ ಟಿವಿ ಯಾವ ಮುಲಾಜನ್ನ ಇಟ್ಕೊಳ್ಳೋದಿಲ್ಲ. ಅದು ಜಮೀರ್ ಆದ್ರೇನು ಮತ್ತೊಬ್ಬರಾದ್ರೇನು ಕೇಳುತ್ತೆ ಪ್ರಶ್ನೆಯನ್ನ. ಆ ಪ್ರಶ್ನೆಗಳಿಗೆ ಜಮೀರ್ ಅಹಮದ್ ತಬ್ಬಿಬ್ಬಾಗಿದ್ದಾರೆ. ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಇನ್ವಾಲ್ವ್ಮೆಂಟ್ ಸಾಬೀತಾದ್ರೆ ರಿಸೈನ್ ಕೊಡ್ತೀನಿ, ನನ್ನ ಭಾಗಿತನ ಖಾತ್ರಿ ಆದ್ರೆ ರಾಜೀನಾಮೆ ಅಂತ 24 ಗಂಟೆಯಲ್ಲಿ ರಾಜೀನಾಮೆ ಕೊಡ್ತೀನಿ ಎಂದು ಗರಂ ಆದ್ರು. ನಮ್ಮ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ. ಸಿಎಂ ಜೊತೆ ನಾನು ಸುಮ್ನೆ ಓಡಾಡೋದಿಲ್ಲ. ಸುಮ್ನೆ ಓಡಾಡಲ್ವಂತೆ. ಕೆಲಸ ಇದ್ದಾಗ ಮಾತ್ರ ಸಿಎಂ ಜೊತೆ ಹೋಗುವೆ. ನನ್ನ ಇಲಾಖೆ ಕೆಲಸದಲ್ಲಿ ನಾನು ಹಿಂದೆ ಬಿದ್ದಿಲ್ಲ. ಫ್ರೀಡಂ ಟಿವಿ ಪ್ರಶ್ನೆಗೆ ಸಚಿವ ಜಮೀರ್ ಉತ್ತರವನ್ನು ಕೊಟ್ಟಿದ್ದಾರೆ. ಆರೋಪದ ಇಲಾಖಾ ತನಿಖೆಗೆ ಜಮೀರ್ ಆದೇಶವನ್ನ ಹೊರಡಿಸಿದ್ದಾರೆ. ವಸತಿ ಸಚಿವ ಜಮೀರ್ ಸುದ್ದಿಗೋಷ್ಠಿಯಲ್ಲಿ ಫ್ರೀಡಂ ಟಿವಿ ಸದ್ದು ಮಾಡಿದೆ. ಪ್ರಶ್ನೆ ಮೇಲೆ ಪ್ರಶ್ನೆಗೆ ಸಚಿವ ಜಮೀರ್ ತಬ್ಬಿಬ್ಬಾಗಿದ್ದಾರೆ. ನನ್ನ ಇಲಾಖೆಯಲ್ಲಿ ಭ್ರಷ್ಟಾಚಾರವೇ ನಡೆಯೋದೇ ಇಲ್ಲ ಅನ್ನೋ ತರಹ ಮಾತನಾಡಿದ್ದಾರೆ. ವಕ್ಫ್ ಎನ್ನುವಂತಹ ಇಲಾಖೆಯಲ್ಲಿ ಭ್ರಷ್ಟಾಚಾರದಲ್ಲಿ ಮಿಂದೆದ್ದು ಅದರಲ್ಲೇ ಝಳಕ ಮಾಡಿ ಆ ಭ್ರಷ್ಟಾಚಾರದಲ್ಲೇ ಸಂಸಾರ ಮಾಡಿದ ಅನೇಕರ ಹೆಸರನ್ನ ನಾನು ಹೇಳಬಲ್ಲೆ. 24 ಗಂಟೆಯಲ್ಲಿ ರಾಜೀನಾಮೆ ಕೊಡ್ತೀನಿ ಎಂದು ಗರಂ ಆಗಿದ್ದಾರೆ. ಯಾರು ಗರಂ ಆಗಿದ್ದು? ಬಿಜೆಡ್ ಜಮೀರ್ ಅಹಮದ್ ಖಾನ್. ನಮ್ಮ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ, ಸಿಎಂ ಜೊತೆ ನಾನು ಸುಮ್ಮನೆ ಓಡಾಡೋದಿಲ್ಲ. ಸೊ ಬಿಜೆಡ್ ಜಮೀರ್ ಅಹಮದ್ ಖಾನ್ ನಮ್ಮ ಫ್ರೀಡಂ ಟಿವಿ ಬಿಜೆಡ್ ಜಮೀರ್ ಅಹಮದ್ ಜೊತೆ ಸಾಕಷ್ಟು ಖಾರವಾದಂತ ಪ್ರಶ್ನೆಗಳನ್ನು ಕೇಳಿದ್ರು. ಅದರ ಒಂದು ಝಲಕ್ ನೋಡ್ಕೊಂಡು ಬನ್ನಿ. ಆಯಿತು ಸ್ವಾಮಿ, ಹೇಳ್ಕೊಳ್ಳಿ ಸಂತೋಷ, ಖುಷಿ ಪಡ್ತೀವಿ. ಅವ್ರು ಸಿ ಎಮ್ಗೆ ಕೆಟ್ಟ ಹೆಸರು ಬರ್ತಾ ಇದ್ದಿದ್ದು ಅವ್ರು ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಯಾರನ್ನ ಹಿಂದಿಂದ 36 ಸಾವಿರ ಮನೆ ಕೊಡೋಕ್ಕೆ ಸಾಧ್ಯ ಆಯ್ತಾ? ನಾವು ಬಂದಾದ್ಮೇಲೆ ಕೊಟ್ಟಿರೋದು. ಬಿ ಜೆ ಪಿ ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಒಂದು ಮನೆ ನಾನು ಹೇಳಿದ್ದೀನಿ, ಭಾಳ ಸತಿ ಸವಾಲು ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವಹಣೆ ತೊಗೊಳ್ತೀನಿ ಅಂತ ಹೇಳಿದ್ದೀನಿ ನಾನು. ಎಷ್ಟೋ? ಒಂದು ಮನೆ. ನಾನು ಮಂತ್ರಿ ಆದಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು ಎಚ್ ಪಿ ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆಯವ್ರು ಯಾರನ್ನ ಕೊಡೋಕ್ಕೆ ಸಾಧ್ಯ ಆಯ್ತಾ? ಬೇರೆಯವ್ರು ಯಾರನ್ನ ಕೊಡೋಕ್ಕೆ ಸಾಧ್ಯ ಆಯ್ತಾ? ಏನಕ್ಕೆ ಬಿಜೆಪಿ ಅವರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಇಷ್ಟೆಲ್ಲ ಮಾತಾಡ್ತಾರಲ್ಲ, ಜನತಾದಳ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಬರೇ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಳಜಿ ಇರೋದ? ಇಷ್ಟು ಗ್ಯಾರಂಟಿದಲ್ಲೂ ಇಷ್ಟು ಮನೆ ಕೊಡ್ಬೇಕಾದ್ರೆ ಇಷ್ಟು ಗ್ಯಾರಂಟಿದಲ್ಲೂ ಮಾಡ್ತಾ ಇದ್ದೀನಿ ನಾನು, ಮಾಡ್ತಾ ಇದ್ದೀನಿ. ಈಗ ಆರೋಪ ಮಾಡೋದು ಏನಿದೆ? ಸಾಬೀತಾಗ್ಬೇಕು ತಾನೆ, ಹೇಳ್ಬೇಕು ತಾನೆ, ಪ್ರೂವ್ ಮಾಡ್ಬೇಕು ರೀ. ಸುಮ್ಮನೆ ಎಲ್ಲ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇನು ಮಾಡೋದಾಗ್ತದೆ? ಯಾವ್ದನ್ನು ತೋರಿಸ್ಬೇಕಿಲ್ಲ ನೀವು. ನಮ್ಮಲ್ಲಿ ನಡೀತಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀನು ನಡೀತಾ ಇದ್ದೆ ಅಂತ ತೋರಿಸಿ ನನಗೆ. ಯಾರು ಗೆದ್ದಿಲ್ಲ, ಅವ್ರು ಏನೋ ಹೇಳಿದಾರೆ. ಬಿ ಆರ್ ಪಾಟೀಲ್ ಕರ್ಸಿ ಇವತ್ತು ಮಾತಾಡ್ತೀನಿ ನಾನು. ಸಿ ಎಂ ಅವರು ಫೋನ್ ಮಾಡಿದ್ರು, ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಆ ಥರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಹೇಳ್ದಲ್ಲ ಬಸ್ಸು, ಹೇಳ್ಕೊಳ್ಳಿ. ಸರ್ಕಾರಕ್ಕೆ ನಿಮ್ಗೆ ಎಂಬಾರಸ್ಮೆಂಟ್ ಮಾಡಬೇಕು ಅಂತಾನೆ ಅಲ್ವಾ? ಏನಂತ ನಾನೇ ಹೇಳ್ತಲ್ವಾ ಅವ್ರ ಆಡಿಯೋ ಅವ್ರದ್ದೇ, ಅವರೇ ಹೇಳಿದ್ದಾರೆ. ನಾನು ಇವತ್ತು ಕಳ್ಸೋರು ಮಾತಾಡ್ತಾ ಇದ್ದೀನಿ ಅಂದ್ರೆ ಯಾರಂತ ಹೇಳಿ ಅವರು ಹೇಳ್ಬೇಕು ತಾನೆ. ಈಗ ನಾನು ಸಚಿವ ಆಗಿದ್ದೀನಿ, ನನ್ಗೆ ಹೇಳ್ಬೇಕು ತಾನೆ. ಅವ್ರ ಪಂಚಾಯತ್ ಅವ್ನು ಯಾರು ತಗೊಂಡು ಬಂದಿದ್ದಾರೆ, ಅವ್ನು ಇರ್ತಾನೆ ಅಧ್ಯಕ್ಷ. ಅವ್ನು ಕರ್ಕೊಂಡ್ಬಂದು ಯಾರು ದುಡ್ಡು ತೊಗೊಂಡೋಗಿದ್ದಾನೆ ಅಂತ ಹೇಳ್ಬೇಕಾರೆ ಅವ್ರು ಬಂದು ಹೇಳ್ರೆ ಇಂಥವ್ರು ತೊಗೊಂಡಿದ್ದಾರೆ ಅಂದರೆ 24 ಗಂಟೆಲಿ ನಾನು ಕ್ರಮ ತಗೊಳ್ತೀನಿ. ವಿದಿನ್ 24 hours. ನಾನೇನಾದ್ರು ಇನ್ವಾಲ್ವ್ಮೆಂಟ್ ಇದ್ರೆ 24 ಗಂಟೆಲಿ ನಾನು ರಾಜೀನಾಮೆ ಕೊಡ್ತೀನಿ. ಶಾಸಕರು ಹೇಳ್ತಾರೆ
ಜಮೀರ್ ಅವರು ಯಾವಾಗಲೂ ಸಿದ್ದರಾಮಯ್ಯ ಜೊತೆ ಓಡಾಡ್ತಿದ್ದಾರೆ. ಅವ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ಲ. ಅವ್ರ ಇಲಾಖೆ ಕಡೆ ಫೋಕಸ್ ಮಾಡ್ತಿಲ್ಲ. ಬರೀ ಸಿದ್ದರಾಮಯ್ಯ ಹೌದು, ಅಲ್ಲೇ ಓಡಾಡ್ತಿರ್ತಾರೆ. ನಾನು ಯಾವತ್ತನ ಸಿದ್ದರಾಮಯ್ಯ ಮನೆಯಲ್ಲಿ ಕಾಣಿಸ್ಕೊಂಡಿನ ನನ್ನ ಕೆಲಸ, ನನ್ನ ಇಲಾಖೆದ ಕೆಲಸ ಯಾವ್ದಾರ ಇದ್ರೆ ಮನೆ ಮುಖ್ಯಮಂತ್ರಿ ಕರೆದ್ರೆ ಹೋಗ್ತೀನಿ ನಾನು. ಈಗ ದಿಲ್ಲಿಗೆ ಹೋಗಿದ್ರು, ಅದಕ್ಕಿಂತ ಮುಂಚೆ ನೋಡಿರ್ಬೋದು ನೀವು. ಪ್ರತಿ ಸಲ ಸಿದ್ದರಾಮಯ್ಯ ಅವ್ರ ಅಧಿಕಾರ ಇಲ್ಲ ಟೈಮಲ್ಲಿ, ದಿಲ್ಲಿಗೆ ಹೋಗೋ ಟೈಮಲ್ಲಿ ಪ್ರತಿ ಸಲ ನಾನು ಹೋಗ್ತಾ ಇದ್ದೆ. ಈ ನಡುವೆ ಹೋಗ್ತಾ ಇದ್ದೀನಿ ನಾನು. ಏನಕ್ಕಂದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಇಲಾಖೆ ಕೆಲಸ ಇದೆ. ಅದು ಬಿಟ್ಟು ಅವ್ರು ಹಿಂದೆ ತಿರ್ಗಾಕ್ತಾರೆ. ಪಾರ್ಟಿಗೆ ಮತ್ತೆ ಸರ್ಕಾರಕ್ಕೆ ಪದೇ ಪದೇ ಈ ರೀತಿ ನಿಮ್ಮ ಮೇಲೆ ಅಲಿಗೇಷನ್ ಮಾಡ್ತಿರೋದು ಎಂಬರಾಸ್ಮೆಂಟ್ ಅಲ್ವಾ? ಯಾಕಂದ್ರೆ ಬಿಜೆಪಿ ಅವರು ಹೇಳ್ತಿದ್ದಾರೆ ನಾವು ಅಲಿಗೇಷನ್ ಮಾಡ್ಬೇಕು ಅಂದ್ರೆ ಅವ್ರು ಓನ್ ಪಾರ್ಟಿಯವರೇ ಅಲಿಗೇಷನ್ ಮಾಡ್ತಿರೋದ್ರಿಂದ ಅವ್ರು ನಾಚಿಕೆ ಆಗ್ಬೇಕು ಅಂತಾರೆ ಅವರು. ರಾಜೀನಾಮೆ ಕೊಡಬೇಕು ಹೇಳ್ತಾ ಇದ್ದಾರೆ ಅವರು ಮತ್ತು ಬಿಜೆಪಿ ಅವರು. ನೀವೇನು ಹೇಳ್ತೀರಿ ಸರ್? ನಾನು ಕೈವಾಡ ಇದ್ದು ನಾನು ಇನ್ವಾಲ್ವ್ಮೆಂಟ್ 100 ಹೇಳೋದು ಮುಂಚೆ ನಾನು ಕೊಡ್ತೀನಿ. ಹೇಳೋದು ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ, ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ ಅಂತಾನೆ ಆರೋಪ ಮಾಡಿರೋದು. ಸಿಎಂಗೆ ಕೆಟ್ಟ ಹೆಸರು ಬರ್ತಾ ಇದೆ ನಿಮ್ಮಿಂದ ಅಂತ ಹೇಳ್ತಾರೆ. ಆಯಿತು ಸ್ವಾಮಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.